ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ವಿಲೇಜ್ ಅಕೌಂಟೆಂಟ್ ಮತ್ತು ಏನು ಅಪ್ಲಿಕೇಶನ್ ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ಬಿಟ್ಟಿದ್ದಾರಲ್ಲ, ಸೊ ಅದನ್ನು ಯಾವ ರೀತಿ ನಮ್ಮ ಮೊಬೈಲಲ್ಲೇ ಅಪ್ಲೋಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಅಥವಾ ಗೂಗಲ್ ಓಪನ್ ಮಾಡಿಕೊಡಿ, KEA ವಿಲೇಜ್ ಅಕೌಂಟೆಂಟ್ ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ಫಸ್ಟಿಗೆ ನೋಡ್ತಾ ಇದ್ದೀರಾ ನೀವು, ಗ್ರಾಮೀಣ ಆಡಳಿತ ಅಧಿಕಾರಿ ನೇಮಕಾತಿ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು, ನೀವು ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕರ್ನಾಟಕದ ಕಂದಾಯ ಇಲಾಖೆಯ ಅಡಿಯಲ್ಲಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು, ನೀವು ಹುದ್ದೆಯನ್ನು ಆಯ್ಕೆ ಮಾಡಿ. ಸೊ ಇದೇನಾಗಿದೆ ಅಂದರೆ, ಸೊ ನೀವು ವಿಲೇಜ್ ಅಕೌಂಟೆಂಟ್ನ ಅಪ್ಲೈ ಮಾಡ್ತಿರೋಕ್ಕೋಸ್ಕರ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ಅದಾದ ನಂತರ ನೀವು ಯಾವ ಡಿಸ್ಟಿಕ್ಕಿಂದ ಅಪ್ಲೈ ಮಾಡ್ತಾಯಿದ್ದೀರಾ ಪೋಸ್ಟಿಗೆ ಅಂತ ಹೇಳ್ಬಿಟ್ಟು ಕೇಳಿದರೆ, ಸೊ ನೀವು ಯಾವ ಡಿಸ್ಟಿಕ್ ಇರ್ತೀರ ಆ ಡಿಸ್ಟಿಕ್ಕಿಂದ ಅಪ್ಲೈ ಮಾಡ್ಕೊಳ್ಳಿ. ನಾನು ಸಪೋಸ್ ಯಾವುದೋ ಒಂದು ಎಕ್ಸಾಂಪಲ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ, ಬೆಂಗಳೂರು ಅರ್ಬನ್ ಅಂತ ಹೇಳ್ಬಿಟ್ಟು. ನೀವು ಯಾವ ಡಿಸ್ಟಿಕ್ಕಿಂದ ಬಿಲಾಂಗ್ ಮಾಡ್ತೀರಾ ಅದನ್ನು ಅಪ್ಲೈ ಮಾಡಿ. ಸೊ ಇಲ್ಲಿ ನೋಡ್ಬೋದು, ಎಂಟರ್ ಯುವರ್ ನೇಮ್ ಅಂತ ಹೇಳಿದೆ. ಸೊ ಇದು ಏನು ಅಂದರೆ, ನೀವು SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಂತ ಮೆನ್ಷನ್ ಇದೆ ನಿಮ್ಮ ಹೆಸರು, ಸೇಮ್ ಎಕ್ಸಾಕ್ಟ್ಲಿ ಅದೇ ಥರ ನೀವು ಮೆನ್ಷನ್ ಮಾಡಬೇಕು. ಯಾವುದೇ ರೀತಿ ಚೇಂಜಸ್ನ ಟೈಪ್ ಮಾಡೋಂಗಿಲ್ಲ ನೀವು, ಸೇಮ್ ಆಗಿರಬೇಕು ಎರಡು. ಇದು ಮತ್ತು ತಂದೆ ತಾಯಿಯ ಹೆಸರು ಕೂಡ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಎಂಟರ್ ಮಾಡಬೇಕಾಗುತ್ತೆ ನೀವು. ಸೊ ಅದಾದ ನಂತರ ಜೆಂಡರ್ ಕೇಳಿದ್ದಾರೆ, ಮೇಲ್ ಆರ್ ಫಿಮೇಲು. ಸೊ ರಿಸರ್ವೇಷನ್ ಕ್ಯಾಟಗರಿ, ಇದು ನಿಮ್ಗೆ ಯಾವ ಕ್ಯಾಟಗರಿ ಬರುತ್ತೆ ಅಂತೇಳ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಸಪೋಸ್ ನಿಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿರುತ್ತೆ, ಒಂದು ಸರಿ ಚೆಕ್ ಮಾಡ್ಕೋಬೋದು. ಸೊ ಮತ್ತು ಸ್ಕ್ರೋಲ್ ಡೌನ್ ಮಾಡಿದ್ರೆ ಡೇಟ್ ಆಫ್ ಬರ್ತ್ ಕೇಳಿದರೆ, ಡೇಟ್ ಆಫ್ ಬರ್ತು ಕೂಡ ಆ್ಯಸ್ ಇಟ್ ಈಸ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಅಪ್ಲೈ ಮಾಡಬೇಕಾಗುತ್ತೆ ನೀವು. ಚೇಂಜಸ್ ಏನಾದರೂ ಮೆನ್ಷನ್ ಮಾಡಿದ್ರೆ ಅನ್ಕೋ ನೀವು, ಅಲ್ಲೊಂದು ರೀತಿ ಇಲ್ಲೊಂದು ರೀತಿ. ಸೊ ನೀವು ಅಪ್ಪಿತಪ್ಪಿ ಏನಾದರೂ ಎಕ್ಸಾಮ್ ಪಾಸ್ ಆದರೆ ಅನ್ಕೋ, ವೆರಿಫಿಕೇಷನಲ್ಲಿ ನೀವು ರಿಜೆಕ್ಟ್ ಆಗ್ಬೋದು. ಸೊ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿಯೇ ಮೆನ್ಷನ್ ಮಾಡಬೇಕಾಗುತ್ತೆ ನೀವು. ಮತ್ತು ಇಲ್ಲಿ ನೋಡ್ಬೋದು ನೀವು ಪರ್ಮನೆಂಟ್ ಅಡ್ರೆಸ್. ಸೊ ನೀವಿರೋ ಏರಿಯಾ ಯಾವ ಡಿಸ್ಟಿಕ್ಕು, ಲ್ಯಾಂಡ್ ಮಾರ್ಕು ಅದೆಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ. ತಾಲೂಕು, ನೀವು ತಾಲೂಕಲ್ಲಿದ್ದೀರಾ ಸಿಟಿಯಲ್ಲಿದ್ದೀರಾ ಅದನ್ನು ಮೆನ್ಷನ್ ಮಾಡಿ. ಮತ್ತು ಡಿಸ್ಟಿಕ್ಕು ಕೇಳಿದ್ದಾರೆ, ನಾನು ಬಂದುಬಿಟ್ಟು ರಾಯಚೂರಿಂದ. ಸೊ ನಿಮ್ಗೆ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಸ್ಕ್ರೋಲ್ ಡೌನ್ ಮಾಡಿ ರಾಯಚೂರು ಅಂತ ಹಾಕಿದೆ. ಸೊ ಮತ್ತು ರಾಜ್ಯ ನೋಡ್ಬೋದು ನೀವು, ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಕರ್ನಾಟಕ. ಮತ್ತು ನಿಮ್ಮ ಡಿಸ್ಟಿಕ್ದು ನೀವಿರೋ ಏರಿಯಾ ಸಿಟಿ ಪಿನ್ ಕೋಡ್ ಏನಿದೆ ಅದನ್ನು ಎಂಟರ್ ಮಾಡಬೇಕಾಗತ್ತೆ. ಅವ್ರೇನು ಕೇಳಿದರೆ, ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ ಎರಡೂ ಸೇಮ್ ಇದೆಯಾ ಅಂತ ಕೇಳಿದ್ದಾರೆ. ಸೊ ಎರಡೂ ನಿಮ್ದೇನಾದರೂ ಸೇಮ್ ಇದ್ದರೆ ಮಾತ್ರ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಎಸ್ ಕೊಟ್ಟರೆ ಅನ್ಕೋ, ಮೇಲೆ ನೀವೇನು ಮೆನ್ಷನ್ ಮಾಡಿದ್ದೀರಾ ಅದೇ ಕೆಳಗಡೆ ಕಮ್ಯುನಿಕೇಷನ್ ಅಡ್ರೆಸ್ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಸಪೋಸ್ ನೋ ಕೊಟ್ಟರೆ ಅನ್ಕೋ, ನೀವು ಕಮ್ಯುನಿಕೇಷನ್ ಅಡ್ರೆಸ್ ಯಾವುದಿದ್ದೀರಾ, ನೀವು ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಅದನ್ನ ನೀವು ಮತ್ತೆ ಫಿಲ್ ಮಾಡಬೇಕಾಗತ್ತೆ. ಅದಾದ ನಂತರ ನೋಡ್ಬೋದು ಫ್ರೆಂಡ್ಸ್, ಮೊಬೈಲ್ ನಂಬರ್ ಕೇಳಿದ್ದಾರೆ. ಸೊ ನಿಮ್ಮದೇ ಆದ ಮೊಬೈಲ್ ನಂಬರ್ ಕೊಡಿ, ಅದು ಕೂಡ ಆ್ಯಕ್ಟಿವಲ್ಲಿರಬೇಕು. ಸೊ ಆ ಮೊಬೈಲ್ ನಂಬರ್ ಕೊಟ್ಟರೆ ನಿಮಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ ಬರುತ್ತೆ. ಸೊ ಇಮೇಲ್ ID ಕೂಡ ಆ್ಯಕ್ಟಿವ್ ಇರೋದನ್ನೇ ಕೊಡಬೇಕಾಗುತ್ತೆ ನೀವು. ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಎಸ್ ಆರ್ ನೋ ಅಂತೇಳಿದೆ. ಎಸ್ ಆರ್ ನೋ, ನೀವೇನಾದರೂ ಮದುವೆ ಆಗಿದ್ದೀರಾ ಅಂತ ಹೇಳಿದ್ರೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಮತ್ತು ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮೀಡಿಯಮ್ಮು, ಇದು ಕೂಡ ಎಸ್ ಇದ್ದರೆ ಮಾತ್ರ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಸುಮ್ಮನೆ ಮಾತ್ರ ಕೊಡೋಕೆ ಹೋಗ್ಬೇಡಿ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು KKR ರಿಸರ್ವೇಷನ್ ಅನ್ನೋದ್ರು ಬೇಕಾ ನಿಮಗೆ. ಸೊ ನೀವೇನಾದರೂ ಕಲ್ಯಾಣ ಕರ್ನಾಟಕದಿಂದ ಬರ್ತಿದ್ದೀರಾ ಅಂತೇಳಿದ್ರೆ ಮಾತ್ರ ಎಸ್ ಕೊಡಿ. ಅದು ಮತ್ತು ನಿಮ್ಮ ಹತ್ರ 371J ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಸೊ ಅವ್ರೇನು ಕೇಳಿದ್ದಾರೆ ಇಲ್ಲಿ, ನೀವು ಕಲ್ಯಾಣ ಕರ್ನಾಟಕ ಕಡೆಯಿಂದ ಲೋಕಲ್ ಅಲ್ಲಿ ಫಸ್ಟು ಆದ್ಯತೆ ಕೊಡ್ತೀರಾ ವರ್ಕ್ ಮಾಡೋದಕ್ಕೆ, ಅಥವಾ ನಾನ್ ಲೋಕಲ್ಗೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕೇಳಿದರೆ, ಇದು ನಿಮ್ಮ ಮೇಲೆ ಡಿಪೆಂಡು, ನೀವು ಯಾವುದಾದ್ರೂ ಅಪ್ಲೈ ಮಾಡ್ಕೋಬೋದು. ಸೊ ಅದಾದ ನಂತರ ಸರ್ಟಿಫಿಕೇಟ್ 371J ಸರ್ಟಿಫಿಕೇಟ್ ಏನಿದೆಯಲ್ಲ ಅದರಲ್ಲಿ RD ನಂಬರ್ ಇರುತ್ತೆ.
ಸೊ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಏಜ್ ರಿಲ್ಯಾಕ್ಸೇಷನ್ ಕೇಳಿದರೆ, ಸೊ ನೀವೇನಾದರೂ ಅಲ್ಲಿ ಮೆನ್ಷನ್ ಮಾಡಿರೋ ಏಜ್ ಲಿಮಿಟ್ ಕ್ರಾಸ್ ಆಗಿ ಹೋಗಿದ್ರೆ ಮಾತ್ರ ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ಎಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಲ್ಲೇ ಇರಲಿ. ಮತ್ತು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, SSLC ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಲೆಫ್ಟ್ ಸೈಡ್ ಮೇಲ್ಗಡೆ ಇರುತ್ತೆ ರಿಜಿಸ್ಟ್ರೇಷನ್ ನಂಬರ್. ಅದಾದ ನಂತರ ಕ್ವಾಲಿಫಿಕೇಷನ್. ಸೊ ಇದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ, ನೀವೇನು ಎಂಟರ್ ಮಾಡೋದೇನು ಬೇಕಾಗಿಲ್ಲ. ಇಲ್ಲಿ ಕೊಟ್ಟಿರೋದನ್ನೇ ಕ್ಲಿಕ್ ಮಾಡಿ. ಮತ್ತು ಪರ್ಸೆಂಟೇಜ್ ಇತ್ತಾ, ನಿಮ್ಮ PUCಲಿ ಪರ್ಸೆಂಟೇಜ್ ಇತ್ತಾ, CGPA ಇತ್ತಾ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಪರ್ಸೆಂಟೇಜ್ ಮೇಲೆ ಕ್ಲಿಕ್ ಮಾಡಿ. ಇದು ಇಲ್ಲಿ ಕೆಲವು ಜನ ಎಲ್ಲ ಕನ್ಫ್ಯೂಷನ್ ಆಗ್ತಿದ್ದೀರಾ, ನೀವು SSLC ರಿಜಿಸ್ಟರ್ ನಂಬರ್ ಎಂಟರ್ ಮಾಡ್ತಿದ್ದೀರಾ, ಬಟ್ ಇಲ್ಲಿ ಕೆಳಗಡೆ ಮಾರ್ಕ್ಸ್ ಅಂಕ ಗಳಿಸಿದ್ರಾ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ಕೆಳಗಡೆ ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು, ಸೊ 600 ಅಂತ ಟೈಪ್ ಮಾಡಿ. ಅದಾದ ನಂತರ ಆಟೋಮೆಟಿಕ್ಕಾಗಿ ಪರ್ಸೆಂಟೇಜ್ ತೋರಿಸುತ್ತೆ, ಪರ್ಸೆಂಟೇಜ್ ಶೇಕಡಾವಾರ. ಅವೆರಡೂ ಫಿಲ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಪರ್ಸೆಂಟೇಜ್ ತೋರಿಸುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಪ್ರಮಾಣ ಪತ್ರ ಪಡೆದ ಮಂಡಳಿ ಅಥವಾ ಸಂಸ್ಥೆಯ ಹೆಸರು ಹಾಕಿ. ಸೊ ಇಲ್ಲಿ ಆರ್ಗನೈಸೇಷನ್ ನೇಮ್, ಯಾವ ಡಿಪಾರ್ಟ್ಮೆಂಟ್ ಇದ್ದೀರಾ, ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಬರುತ್ತೆ ಕರ್ನಾಟಕದ್ದು. ಸೊ ಅದನ್ನೇ ಮೆನ್ಷನ್ ಮಾಡಿ. ಅದಾದ ನಂತರ ನೀವೇನಾದರೂ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಎಸ್ ಕೊಡಬೇಕು, ಇಲ್ಲ ಅಂದರೆ ನೋ ಕೊಡಿ. ಸೊ ಲಾಸ್ಟಲ್ಲಿ ನೋಡ್ಬೋದು ನೀವು ಎಂಟರ್ ಯುವರ್ 4 ಡಿಜಿಟ್ಸ್ ಆಫ್ ಲಾಸ್ಟ್ ಆಧಾರ್ ನಂಬರ್ ಅಂತೇಳಿ ಕೇಳಿದ್ದಾರೆ. ಆಧಾರ್ ಕಾರ್ಡಲ್ಲಿ ಏನಿದೆ ಲಾಸ್ಟ್ ಡಿಜಿಟ್ಸ್ ನಂಬರ್ ಏನಿದೆ 4, ಅದನ್ನು ಎಂಟರ್ ಮಾಡಬೇಕಾಗತ್ತೆ. ಮತ್ತು ಅದಾದ ನಂತರ ನೀವು ಎಲ್ಲಿ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ನಿಮ್ಮ ಡಿಸ್ಟಿಕ್ಕಲ್ಲಿ ನೀವು ಯಾವ ಡಿಸ್ಟಿಕ್ಕಲ್ಲಿ ಬರ್ತೀರಾ ಆ ಡಿಸ್ಟಿಕ್ಕನ್ನು ನೀವು ಅದರಲ್ಲೇ ಎಂಟರ್ ಮಾಡಿಕೊಂಡು ನೀವು ಆ ಡಿಸ್ಟಿಕ್ಕಲ್ಲೇ ಟೆಸ್ಟ್ ಬರಿಬೋದು. ಸೊ ನಾನು ರಾಯಚೂರಿಂದ, ಸೊ ರಾಯಚೂರು ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಡಿಕ್ಲರೇಷನ್, ನಾನೆಲ್ಲ ನೋಡ್ಕೊಂಡಿದ್ದೀನಿ, ನಂದೆಲ್ಲ ಕರೆಕ್ಟ್ ಇದೆ ಅಂತ ಡಿಕ್ಲರೇಷನ್ ಕೊಡಿ. ಸೊ ಅದಾದ ನಂತರ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ನೀವು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಇಷ್ಟೊತ್ತು ಏನು ಫಿಲ್ ಮಾಡಿದ್ದೀರಲ್ಲ, ಅದು ಫಿಲ್ ಮಾಡಿರೋದನ್ನು ಒಂದು ಸರಿ ವೆರಿಫಿಕೇಷನ್ಗೋಸ್ಕರ ನಿಮಗೆ ತೋರಿಸುತ್ತೆ. ನೀವೇನಾದರೂ ಕರೆಕ್ಷನ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಎಡಿಟ್ ಆಪ್ಷನ್ ಕೊಡುತ್ತೆ, ಇಲ್ಲ ಅಂದರೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಗೆ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ. ಸೊ ಅಪ್ಲಿಕೇಶನ್ ನಂಬರ್ನ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ, ಇಲ್ಲ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಅದು ಪರ್ಸ್ನಲ್ ಇದಕ್ಕೋಸ್ಕರ ನಾನು ಅದನ್ನು ತೋರಿಸ್ತಾ ಇಲ್ಲ, ಸೊ ಹೇಳ್ತಾ ಇದ್ದೀನಿ. ಇದಾದ ನಂತರ